ಫೆಬ್ರವರಿ 25ನೇ ತಾರೀಕು ನಮ್ಮ ಸ್ವಿಂಗ್ ಕಮ್ಯುನಿಟಿಲಿ ಒಂದು ಸ್ಟಾಕ್ನ ಶೇರ್ ಮಾಡಿದ್ದೆ. ಆ ಸ್ಟಾಕ್ ನೇಮ್ ಬಂದು ಇಂಡಸ್ ಟವರ್ ಅಂತ ವೀಕ್ಲಿ ಟೈಮ್ ಫ್ರೇಮಲ್ಲಿ ಶೇರ್ ಮಾಡಿದ್ದು. ಸಿಂಪಲ್ ಪ್ಯಾಟರ್ನು, ನಮಗಿಲ್ಲಿ 3 ಸಪೋರ್ಟ್ ಇತ್ತು ಬಾಟಮಲ್ಲಿ, ಇಲ್ಲಿ ಒಂದೇ ಒಂದು ರೆಸಿಸ್ಟೆನ್ಸ್ ಇತ್ತು. ಬ್ರೇಕ್ಔಟ್ ಆದಮೇಲೆ ನಮ್ಮ ಸ್ವಿಂಗ್ ಕಮ್ಯುನಿಟಿ ಶೇರ್ ಮಾಡಿದ ಪ್ರೈಸ್ ಬಂದು 241ನಲ್ಲಿ. ನಮ್ಮ ಫಸ್ಟ್ ಟಾರ್ಗೆಟ್ ಬಂದು ಈ ಸ್ವಿಂಗ್ ಹೈ ಇತ್ತು. ಸೊ ಇವಾಗ ಚೆಕ್ ಮಾಡೋಣ ಪ್ರೈಸು ಎಲ್ಲಿ ಟ್ರೇಡ್ ಆಗ್ತಾಯಿದೆ ಅಂತ. ಸೊ ಇದು ಬಂದು ಇಂಡಸ್ ಟವರು ವೀಕ್ಲಿ ಟೈಮ್ ಫ್ರೇಮು. ನಾನು ಅವಾಗಲೇ ಹೇಳ್ದಂಗೆ ನಮಗಿಲ್ಲಿ ಬಾಟಮಲ್ಲಿ 3 ಸಪೋರ್ಟ್ ಇತ್ತು, ಇಲ್ಲಿ ಮೇಲೆ ಒಂದು ರೆಸಿಸ್ಟೆನ್ಸ್ ಇತ್ತು. ಇಲ್ಲಿ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ತುಂಬ ದಿನದಿಂದ ಕನ್ಸಾಲಿಡೇಷನ್ ಆಗಿ ಅದಾದಮೇಲೆ ಬ್ರೇಕ್ಔಟ್ ಆಗಿತ್ತು. ಇದು ವೀಕ್ಲಿ ಕ್ಯಾಂಡಲ್ಲು, ಆಲ್ಮೋಸ್ಟು 6 ವೀಕ್ಸ್ ಬಂದ್ಬಿಟ್ಟು ಇಲ್ಲಿ ಕನ್ಸಾಲಿಡೇಷನ್ ಆಗಿತ್ತು. ಓಕೆ, ಈ ಒಂದು ಕ್ಯಾಂಡಲ್ ಕ್ಲೋಸ್ ಆದಮೇಲೆ ನಾವು ಶೇರ್ ಮಾಡಿದ್ದು 241ನಲ್ಲಿ. ಸೊ ನಮ್ಮ ಫಸ್ಟ್ ಟಾರ್ಗೆಟ್ ಬಂದು ಈ ಸ್ವಿಂಗ್ ಐ ಇತ್ತು. ಸೊ ಇವಾಗ ಈ 241ಇಂದ ಕ್ಯಾಲ್ಕುಲೇಟ್ ಮಾಡಿ ನಮ್ಮ ಟಾರ್ಗೆಟ್ವರೆಗೂ ನೋಡಿದ್ರೆ ಆಲ್ಮೋಸ್ಟು 34% ಶೂಟಪ್ ಆಗಿದೆ ವಿತಿನ್ 1.5 ಮಂತ್ಸಲ್ಲಿ. ಸೊ ಈ ಥರ ಸ್ಟಾಕ್ಸ್ಗಳನ್ನ ನಾವು ನಮ್ಮ ಸ್ವಿಂಗ್ ಕಮ್ಯುನಿಟಿಯಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಸೊ ನೀವು ಕೂಡ ನಮ್ಮ ಸ್ವಿಂಗ್ ಕಮ್ಯುನಿಟಿಗೆ ಜಾಯ್ನ್ ಆಗಬೇಕಂದ್ರೆ ಲಿಂಕು ಬಯೋದಲ್ಲಿದೆ.